ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ನಮಸ್ತೆ. ಇವತ್ತು ನಾನು ಸೀಮೆ ಬದನೆಕಾಯಿ ಸಾಗು ಮಾಡ್ತಾ ಇದ್ದೀನಿ. ಸೀಮೆ ಬದನೆಕಾಯಿ ಸಾಗು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೀಮೆ ಬದನೆಕಾಯಿ ಒಂದು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಆಮೇಲೆ ತಿರುವಕ್ಕಿದು ಚಕ್ಕೆ, ಲವಂಗ ಹಾಗೂ ಕಾಳುಮೆಣಸು, ಆಮೇಲೆ ತೆಂಗಿನಕಾಯಿ ತುರಿ, ಇದು ಹುರಿಗಡಲೆ ಮತ್ತು ಕೆಲವರು ಪುಟಾಣಿ ಅಂತ ಹೇಳ್ತಾರೆ ಅದು, ಆಮೇಲೆ ಸಕ್ಕರೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಗಸಗಸೆ. ಇದಿಷ್ಟು ಪದಾರ್ಥಗಳು ಬೇಕು. ಸೀಮೆ ಬದನೆಕಾಯಿನ ಈ ಥರ ಕಟ್ ಮಾಡ್ಕೊಳ್ಬೇಕು, ಸಣ್ಣದಾಗಿ, ಈ ಥರ ಸಣ್ಣದಾಗಿರಬೇಕು, ಇಷ್ಟು ಸಣ್ಣ ಇರಬೇಕು, ಈ ಥರ ಕಟ್ ಮಾಡ್ಕೊಂಡಿರಬೇಕು. ಮಸಾಲೆ ನಾವೇನು ರುಬ್ಕೊಳ್ಬೇಕು, ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು ಇದಕ್ಕೆ, ಆಮೇಲೆ ಶುಂಠಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಕಡಲೆ, ಗಸಗಸೆ, ಆಮೇಲೆ ಚಕ್ಕೆ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು ಇದಿಷ್ಟು ಹಾಕಬೇಕು. ಆಮೇಲೆ ಅರಿಶಿನ, ಸ್ವಲ್ಪ ಅರಿಶಿನ ಹಾಕೋದು, ಇಷ್ಟು ಹಾಕಿ ರುಬ್ಕೊಳ್ಬೇಕು. ಈಗ ಇದು ಮಸಾಲೆ ರುಬ್ಬಾಯಿತು. ಇದು ಬೇಯಿಸಿದ್ದೀನಿ, ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು, ಡೈರೆಕ್ಟ್ ಆದರೂ ಬೇಯಿಸ್ಕೊಳ್ಬೋದು. ನಾನು ಕುಕ್ಕರಲ್ಲಿ 3 ವಿಷಲ್ ಬರ್ಸಿದ್ದೀನಿ. ಇದಾದಮೇಲೆ ಈ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಹಾಕೋದು. ಮಸಾಲೆ ಹಾಕಿದ್ದಾಯ್ತು. ಈಗ ಆಮೇಲೆ ಇದಕ್ಕೆ ಎಷ್ಟು ತಕ್ಕ ನೀರು ಬೇಕು, ತುಂಬ ನೀರು ಮಾಡಬಾರ್ದು, ತುಂಬ ಗಟ್ಟಿನೂ ಚೆನ್ನಾಗಿರಲ್ಲ. ಸೊ ಎಷ್ಟು ಬೇಕು ಅಷ್ಟು ನೀರು ಹಾಕೋದು. ಇಷ್ಟಿದ್ರೆ, ಇಷ್ಟು ಹದ ಇದ್ದರೆ ಸಾಕು, ಚಪಾತಿ ತಿನ್ನೋಕ್ಕಿವಾಗ ಸರಿಯಾಗುತ್ತೆ. ಆಮೇಲೆ ಇದಕ್ಕೀಗ ಸಕ್ಕರೆ ಹಾಕೋದು. 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕು, ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಹಾಕೋದು. ಹಾಕಿದರೆ ಇದು ಕುದ್ರೆ ಆಯಿತು. ಕುದಿಯೋ ತನಕ ಸ್ವಲ್ಪ ವೆಯ್ಟ್ ಮಾಡೋಣ. ಅದು ತಿರುವಿದ ಮೇಲೆ ಇದಕ್ಕೆ ಹಾಕಿ, ಸೀಮೆ ಬದನೆಕಾಯಿ ಬೆಂದಿರುತ್ತಲ್ಲ ಅದಕ್ಕೆ ಹಾಕಿ ಈ ಹದದಲ್ಲಿ ಇರಬೇಕು. ಇದಕ್ಕೆ ಇಲ್ಲಿಗೆ ಸಾಗು ರೆಡಿ, ಚಪಾತಿ ರೆಡಿ. ಸೊ ಚಪಾತಿ ಮತ್ತು ಸೀಮೆ ಬದನೆಕಾಯಿಯ ಸಾಗು ರೆಡಿಯಾಗಿದೆ. ತಿಂದು ನೋಡಿ, ಮಾಡಿ ತಿಂದು ನೋಡಿ ರುಚಿ ಹೇಳಿ. ಧನ್ಯವಾದ.